ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲಾಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತೇಳಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಾನು ಹೇಳಿದ್ದೆಲ್ವಾ, ನಮ್ಮೂರಲ್ಲಿ ಗಣಪತಿ ಕೂರಿಸಿದ್ದೀವಿ ಅಂತ. ಇದು ಬಂದ್ಬಿಟ್ಟು ನಾನು ಶಾಪ್ ಹತ್ರ ಮಾಡಿದಂಥದ್ದು. ಅಲ್ಲಿ ಗಣೇಶ ಕೂರಿಸೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಪೆಂಡಲ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಪ್ರತಿ ವರ್ಷವೂ ಹೀಗೆ ಅಂತ ಮಾಡೋದವರು, ಬಟ್ ನನಗಿದು 2ನೇ ವರ್ಷದ ಅನುಭವ ಅಷ್ಟೇ. ಇಲ್ಲಿ ಈ ಥರ ಗಣೇಶ ಕೂರಿಸಿ ದಿನದಿಂದ ಒಂದು 5 ಡೇಸ್ಗೆ ಬಿಡ್ತಾರೆ ಗಣೇಶನ. ಇದೇ ಥರ ಇರುತ್ತೆ ಫಂಕ್ಷನ್ನು, ಅಂದರೆ ಸಣ್ಣ ಪುಟ್ಟಾಗಿ ಎಂಟರ್ಟೈನ್ಮೆಂಟ್ ಮಾಡೋಂಥದ್ದು. ಈಗ ಇವ್ರು ಏನು ಮಾಡ್ತಾರೆ ನೋಡಿ, ಇದು ಬಂದು ಸ್ಟೆಪ್ಪು, ನಮ್ಮ ಕೊಡಗಿನ ಸ್ಟೆಪ್ ಇದು. ಈ ಥರ ಎಲ್ಲ ಮಾಡ್ತಾರೆ. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಯಾವುದೇ ಭೇದ ಭಾವ ಇರಲ್ಲ. ಎಲ್ಲರೂ ಈಕ್ವಲ್ ಆಗಿ ಯಾರು ಬೇಕಾದ್ರೂ ಜಾಯ್ನ್ ಆಗಿ ಎಂಜಾಯ್ ಮಾಡ್ಬೋದು ಈ ಒಂದು ಸಂತೋಷನ. ಅಲ್ಲಿ ನೋಡಿ ನನ್ನ ಬಬ್ಲೂ ಸಹ ಸಾಂಗ್ ಬರ್ತಿತ್ತಲ್ವ, ಸಾಂಗ್ಗೆ ಆ ಮ್ಯೂಸಿಕ್ಗೆ ಅವನು ಸಹ ಡ್ಯಾನ್ಸ್ ಮಾಡ್ತಾಯಿದ್ದ. ಅದು ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಏಕೆಂತಂದರೆ ದೊಡ್ಡವರಾಗಿ ಲೈಫ್ ಎಂಜಾಯ್ ಮಾಡೋದಕ್ಕಿಂತ ಚಿಕ್ಕ ಮಕ್ಕಳು ಲೈಫ್ ಇದೆಯಲ್ಲ, ಚೈಲ್ಡ್ಹುಡ್ಡು ಅದು ಅಂತ. ಅಲ್ಲಿ ಮಧ್ಯ ಒಬ್ಬರು ಇದರ ನೋಡಿ, ನೀಲಿ ಸ್ಯಾರಿ ಹಾಕಿದ್ರಲ್ಲ, ಅವರು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಾನು ಅವ್ರನ್ನ ಕಳೆದ ವರ್ಷ ಅಷ್ಟೇ ನೋಡಿದ್ದವ್ರು, ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಹೇಗೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಆಂಟಿ ಡ್ಯಾನ್ಸ್ ಮಾಡ್ತಾರೆ. ಸಣ್ಣ ಅನ್ಕೋತೀನಿ, ನಮಗೆ ಎಷ್ಟೇ ಕಷ್ಟ ಎಷ್ಟೇ ನೋವಿದ್ರೂ ಇಂಥ ಒಂದು ಎಂಜಾಯ್ಮೆಂಟ್ ಮಾಡಿ ನಮ್ಮನ್ನ ಆ ನೋವನ್ನ ಮರಿಬೇಕು ಅಂತ ತುಂಬ ಅನಿಸ್ಬಿಡುತ್ತೆ ಒಂದು ಟೈಮಲ್ಲಿ. ಏಕೆಂತಂದರೆ ಕಷ್ಟ ಅಂತ ಕೂತ್ಕೊಂಡು ಚಿಂತೆ ಮಾಡ್ತಾರೆ, ಬರೀ ಚಿಂತೆನೇ ಬರುತ್ತೆ ಹೊರತು ಹ್ಯಾಪಿನೆಸ್ ಬರಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಇಂಥ ಒಂದು ಟೈಮ್ಗಳಲ್ಲಿ ನಮ್ಮ ನೋವು ಬೇಜಾರು ಎಲ್ಲನೂ ಎಂಜಾಯ್ ಮಾಡಿ ಕಳೆದ್ಬಿಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬಟ್ ನನಗೆ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಹೇಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ಯಾವಾಗ ನೋಡಿದ್ರು ಪರವಾಗಿಲ್ಲ ಲಾಗ್ಸ್ನ, ಆ ಟೈಮಲ್ಲಿ ನೋಡಿದಾಗ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಖಂಡಿತ ರಿಪ್ಲೈ ಕೊಡ್ತೀನಿ. ಲೈಫಲ್ಲಿ ಎಂಜಾಯ್ಮೆಂಟ್ ಇರಬೇಕಾ, ಇಲ್ಲಾಂದರೆ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಆ ಲೈಫಲ್ಲಿ ಕೊರಗ್ತಾನೆ ಕೂತ್ಕೋಬೇಕಾ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಇರುತ್ತೆ ಸ್ಟೆಪ್ಪು. ನೆಕ್ಸ್ಟು ತುಂಬ ಗೇಮ್ಸ್ ಎಲ್ಲ ಇದೆ. ಸ್ವಲ್ಪ ನಾನು ಅವತ್ತು ಹೋಗಿರ್ಲಿಲ್ಲಂಗಲ್ಲ, ಸ್ವಲ್ಪ ಮಿಸ್ ಆಗಿದೆ. ಆ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇಲ್ಲಕ್ಕೂ ಇಲ್ಲ, ನನ್ನ ಹತ್ರ ರೆಕಾರ್ಡು ಸಹ ಮಾಡ್ಕೊಳ್ಳೋದಕ್ಕಾಗಿಲ್ಲ. ತಾನೇನೋ ಮನೇಲಿ ಬ್ಯುಸಿಯಾಗಿ ನಾನು ಶಾಪ್ ಕಡೆ ಹೋಗಿರಲಿಲ್ಲ. ಆವಾಗ ಅಲ್ಲಿ ಸುಮಾರು ಗೇಮ್ಸ್ ಎಲ್ಲ ಆಡಿಸ್ತಾರೆ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಪ್ರತಿಯೊಬ್ಬರಿಗೂ, ಬಾಯ್ಸ್ ಗರ್ಲ್ಸ್ ಅಂತ ಯಾರಿಗೂ ಏನಿಲ್ಲ, ಪ್ರತಿಯೊಬ್ಬರಿಗೂ ಗೇಮ್ ಆಡಿಸ್ತಾರೆ. ನಾನು ಹೋಗಿಲ್ದಿರೋ ಕಾರಣ ನನಗೆ ಅದು ಕ್ಲಿಪ್ಪಿಂಗ್ಸ್ ಸಿಕ್ಕೂ ಇಲ್ಲ, ಮತ್ತು ನನಗೂ ವೀಡಿಯೋ ಮಾಡೋದಕ್ಕೂ ಆಗಿಲ್ಲ. ಇದಷ್ಟಿತ್ತು, ನಾನು ಇದನ್ನು ಹಾಕ್ಕೊಂಡೆ. ನಿಮ್ಗೆ ಅನ್ನಿಸ್ಬೋದು ಬರೀ ಡ್ಯಾನ್ಸ್ ತೋರಿಸ್ತಿರಲ್ಲ ಅಂತ ಅಂದ್ಬಿಟ್ಟು. ಇದು ನಮ್ಮ ಕೊಡಗಿನ ಮ್ಯೂಸಿಕ್ಕು, ಅದಕ್ಕೆ ತುಂಬ ಲೆಂತ್ ಇತ್ತು. ಅದಕ್ಕೆ ನಾನು ಹಂಗೆ ಅದನ್ನು ಫುಲ್ಲನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಲೈಫಲ್ಲಿ ಎಂಜಾಯ್ಮೆಂಟು ತುಂಬಾ ಮುಖ್ಯ. ಅಲ್ಲಿ ಪಾಪು ಹಂಗೆ ಓಡಾಡ್ತಾಯಿತ್ತು. ನನ್ನ ಬಬ್ಲು ಅಂತೂ ಬಾಯಿಗೆ ಬೆರಳು ಹಾಕ್ಕೊಂಡು ಒಂದು ವಿಷಯ ನೋಡೋ ಥರ ಹೊಡ್ಕೊಂಡು ಮಾಡ್ತಾಯಿದ್ದ. ಇದು ನೆಕ್ಸ್ಟ್ ಈ ಥರ ಮಕ್ಕಳಿಗೆಲ್ಲ ಮ್ಯೂಸಿಕಲ್ ಚೇರ್ ಇತ್ತು. ಇದು ಫನ್ನಾಗಿತ್ತು ಇದಕ್ಕೆ. ಬಟ್ ನಾನು ಜಾಯ್ನ್ ಆಗ್ಬೇಕಾದ್ರೆ ರೆಕಾರ್ಡ್ ಅಂತ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ನಾವು ಆಟಾಡಿದ್ದ. ನನ್ನ ಮಗ ಕೇಳ್ದ ಮಾಡ್ತಿದ್ದ, ಬಟ್ ನಾನೇ ಬೇಡ ಅಂತಂದೆ. ಇದು ಮಕ್ಕಳು ಮಾಡ್ತಾಯಿದ್ರಲ್ಲ, ನನಗೆ ತಗೊಂಡೆ ನಾನು. ಬಟ್ ನನ್ನ ಮಗ ತುಂಬ ಖುಷಿಯಿಂದ ಹೋದಾಗ ಗೆಲ್ಲಬೇಕು ಅಂತ. ಬಟ್ ಅವನು ಇನ್ನೊಂದು 3-4 ರೌಂಡ್ ಐತೆ ನನಗೆ, ಬಟ್ ಅವನು ಸೋತೋಗ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ, ಒಂದು ಎಂಜಾಯ್ಮೆಂಟ್ ಅಷ್ಟೇ ಇದು ಗೇಮು, ಗೆಲ್ಲಲೇಬೇಕು ಅಂತ ಏನಿಲ್ಲ. ಇದು ಬಂದ್ಬಿಟ್ಟು ಮಕ್ಕಳಿಗೆ ಅಂತಲೇ ಬಾಯ್ಸ್ ಗರ್ಲ್ಸ್ ಎಲ್ಲರಿಗೂ ಫ್ಯಾಷನ್ ಶೋ ಕಾರ್ಯಕ್ರಮ ಇಟ್ಟಿದ್ದರು. ಆ ಮಕ್ಕಳುಗಳು ಫ್ಯಾಷನ್ ಶೋ ಕಾರ್ಯಕ್ರಮದಲ್ಲಿ ಈ ಥರ ಎಲ್ಲ ಅವ್ರು ಹೇಗೆ ರೆಡಿಯಾಗಿದ್ರು ಅದೇ ಬಟ್ಟೆಯಲ್ಲಿ, ಅಂದರೆ ಅದೇ ಡ್ರೆಸ್ಸಸ್ಸಲ್ಲಿ ಒಂದು ಸೇಮ್ ಡ್ಯಾನ್ಸ್, ಯಾವ ಸಾಂಗ್ ಹೋದರೆ ಆ ಸಾಂಗೋಗಿ. ಬಟ್ ನಮ್ಮ ಕಡೆ ಎಲ್ಲ ಜಾಸ್ತಿ ಮ್ಯೂಸಿಕೆಲ್ಲ ಹಾಕೋದು ನಮ್ಮ ಕೊಡಗಿಗೂ ಸಂಬಂಧಪಟ್ಟಂಗೆ ಹಾಕೋದು. ಇದು ನೋಡಿ, ಈ ಥರ ಫ್ಯಾಷನ್ ಶೋ ಎಲ್ಲ ಇತ್ತು. ಈ ಥರ ಎಲ್ಲ ಮಾಡಿಸಿದ್ರು ಬಾಯ್ಸ್ಗೆ ಗರ್ಲ್ಸ್ಗೆಲ್ಲವ. ಅದೆಲ್ಲ ಒಂದು ಪ್ರೈಸ್ ಇರುತ್ತೆ ಅಲ್ಲಿ. ಅದು ಸಣ್ಣ ಅದು ಇದು ಅಂತೇನಿಲ್ಲ, ಸಣ್ಣ ಪುಟ್ಟ ಪ್ರೈಸ್ ಆದರೂ ಓಕೆ. ಅದ್ರಲ್ಲಿ ನನ್ನ ಬಬ್ಲಿಗೂ ಒಂದು ಸಿಕ್ಕಿದೆ, ಅದನ್ನು ಲಾಸ್ಟಲ್ಲಿ ಹ್ಯಾಡ್ ಮಾಡ್ತೀನಿ. ನಮ್ಮ ಬಬ್ಲಿಗೆ ಏನು ಸಿಕ್ಕೈತೆ ಗಿಫ್ಟು ಅಂತ ಅಂದ್ಬಿಟ್ಟು. ಬಟ್ ಸೋ ಫನ್ನಿ ಅನಿಸಿದ್ರು, ತುಂಬಾ ಖುಷಿಯಾಗುತ್ತೆ. ಅವ್ರು ಏನೇ ಕೊಡಲಿ, ಒಂದು ಪೆನ್ಸಿಲೇ ಕೊಟ್ಟರು ಅದು ಮಕ್ಕಳಿಗೆ ಪ್ರೈಝೇನೆ, ಒಂದೇನೋ ಖುಷಿ ಕೊಡುತ್ತಲ್ವಾ. ಅವನಿಗೆ ತೋರಿಸ್ತೀನಿ, ನಾನು ಲಾಸ್ಟ್ಗೆ ಹಾಕ್ತೀನಿ ಅವನಿಗೆ ಏನು ಸಿಕ್ಕಿದ್ದು ಗಿಫ್ಟು ಅಂತ ಅಂದ್ಬಿಟ್ಟು. ಬಬ್ಲು ಅಂದರೆ ನಿಮಗೆ ಗೊತ್ತು ಅನ್ಕೋತೀನಿ, ನಾನು ಒಂದು ಹಿಂದಿನ ಡೇಸಲ್ಲಿ ಹಾಕಿದ್ದೆ ನಾನು.
ಬಬ್ಲು ಅಂದರೆ ಯಾರು, ಮತ್ತು ಇದರಲ್ಲೂ ಅಷ್ಟೇ ಚಿಕ್ಕ ಪಾಪು ಇದ್ದಾನೆ, ಅವನೇ ಬಬ್ಲು, ಅವನೇ. ಇಲ್ಲಿ ನೋಡಿ ಮಕ್ಕಳುಗಳೆಲ್ಲ ಯಾವ ಥರ, ಅಲ್ಲಿ ಏನು ಕಂಡು ಬರಲ್ಲ, ಗೆಲುವು ಸೋಲು ಅನ್ನೋದಕ್ಕೆ ಗೊತ್ತಿಲ್ಲ, ಬಟ್ ಅಲ್ಲೇನಂತ ಎಂಜಾಯ್ಮೆಂಟ್ ಮಾಡಬೇಕು. ಅದಕ್ಕೆ ನಾನು ನನ್ನ ಮಗ ಮ್ಯೂಸಿಕ್ ಸೇರಲ್ಲ ಹಂಗದಾಗಲೂ ಅಷ್ಟೇ, ನಾನು ಬಿಟ್ಟಾಕು ಒಂದು ಎಂಜಾಯ್ಮೆಂಟ್ ಅಷ್ಟೇ ಅಂತ ಹೇಳಿದೆ. ಬಟ್ ಅವನು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿರ್ತಿಲ್ಲ, ಏಕೆಂದರೆ ಅವನಿಗೆ ಟ್ಯೂಷನ್ ಇದ್ದ ಕಾರಣ ಅವನು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಬಟ್ ಓಕೆ ಅಂದ್ಕೊಂಡು ಅವನೇ ಸುಮ್ಮನಾದ. ನೋಡಿ ಇದು ನಮ್ಮ ಕಡೆ ಇದೆ ಅಂದರೆ, ನಮ್ಮ ಕಡೆ ಅಂದರೆ ನಾವೆಲ್ಲ ಇದನ್ನ ಹಾಕಲ್ಲ. ಇಲ್ಲಿ ಯಾರು ಅಪ್ಪಟ ಕೂರ್ಗಿಸ್ ಅಂತಿದ್ದಾರೆ ಅವರು ಪಿಂಕ್ ಡ್ರೆಸ್ ಹಾಕೊಂಡು ಹುಡುಗಿ ಸ್ಯಾರಿ ಉಟ್ಟಲ್ಲ ಅದೇ ಥರ ಹಾಕೋದು, ಬಟ್ ಅವರು ಅಪ್ಪಟ ಕೂರ್ಗಿಸಲ್ಲ ಅವರು, ಬಟ್ ಅದೇ ಥರ ಹಾಕೋದು ಬಟ್ಟೆನ. ಇದು ನೋಡಿ ಕಾಡನ್ನು ಬಿಟ್ಟು ನಾಡೆಗೆ ಬಂದಿರೋಂಥ ಹುಲಿಗಳು ಇವು. ನೋಡ್ತಾ ಹೋಗಿ ವಿಡಿಯೋನ. ನಿಮ್ಗೆ ಏನಾದರೂ ವಿಡಿಯೋ ಸ್ವಲ್ಪ ಲೈಕ್ ಆಯಿತು ಅಂತಂದರೆ ಒಂದು ಚೂರು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ಇದೇ ವಿಡಿಯೋದಲ್ಲಿ ನನ್ನ ತಮ್ಮ ಇದಕ್ಕೆ ಹೋಗಿದ್ದ, ಎಲ್ಲಿಗೆ ಅಂದರೆ ದುಬೈಗೆ ಹೋಗಿದ್ದಾನೆ. ಅವನು ಸಹ ಒಂದು ಇಷ್ಟು ಕ್ಲಿಪ್ಪಿಂಗ್ಸ್ ಕಳಿಸಿದ್ದ, ನಾನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ನಾನು, ಅದನ್ನು ಸಹ ವಿಡಿಯೋ ನೋಡಿ. ನಾನು ಮತ್ತೆ ಸಿಗ್ತೀನಿ ಒಂದು ಹೊಸ ಲೈವ್ನೊಂದಿಗೆ. ಎಲ್ಲರಿಗೂ ಬಾಯ್. ಇಲ್ಲ